ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದ ಭಾಗ 1ರಲ್ಲಿ ಇರ್ತಕ್ಕಂಥ ಮೊದಲ ಪದ್ಯಪಾಠ ಪಾರಿವಾಳ ಅಂತಕ್ಕಂಥ ಈ ಒಂದು ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಆಲ್ರೆಡಿ ನಾನು ಪ್ರಜಾನಿಷ್ಠೆ ಕೂಡ ಹಾಕಿದ್ದೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಹಿಂದಿ, ಸೈನ್ಸ್ ಮತ್ತು SS ಪಾಠದ ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು, LBA, FA, SA ಎಲ್ಲ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಸೂರಂ ಯಕ್ಕುಂಡಿ ಅವರ ಪರಿಚಯ. ಕವಿ ಸೂರಂ ಯಕ್ಕುಂಡಿ ಪೂರ್ಣ ಹೆಸರು ಶ್ರೀ ಸುಬ್ಬಣ್ಣ ರಂಗನಾಥ ಯಕ್ಕುಂಡಿ. ಕಾಲ ಕ್ರಿಸ್ತಶಕ 1923. ಜನ್ಮಸ್ಥಳ ಬಂದ್ಬಿಟ್ಟು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಅಂತಕ್ಕಂಥದ್ದು. ಸೊ ಇವರು ಮುಖ್ಯವಾಗಿ ಸಮಗ್ರ ಕಥನ ಕವನಗಳು, ಶ್ರೀ ಆನಂದ ತೀರ್ಥರು, ಸಂತಾಪ, ಹಾವಾಡಿಗರ ಹುಡುಗ, ಮತ್ಸಗಂಧಿ, ಬಕುಳದ ಹೂಗಳು ಎಂಬ ಕವನ ಸಂಕಲನಗಳನ್ನು, ನೆರಳು ಎಂಬ ಕಥಾ ಸಂಕಲನವನ್ನು, ಪ್ರತಿಬಿಂಬಗಳು ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ. ಇವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಪ್ರಸ್ತುತ ಪಾರಿವಾಳ ಪದ್ಯವನ್ನು ಶ್ರೀ ಸೂರಂ ಯಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಎನ್ನುವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಬರೆದ್ರೆ ಸಾಕು. ಅಭ್ಯಾಸ ಮುಖ್ಯ ಪ್ರಶ್ನೆ ಅ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು? ಉತ್ತರ, ಮುದ್ದು ಪಾರಿವಾಳಗಳ ಜೋಡಿ ದಟ್ಟ ಕಾಡಿನಲ್ಲಿ ಒಂದು ಹೆಮ್ಮರದ ಪೊಟರೆಯಲ್ಲಿ ಸಂಸಾರ ಹೂಡಿದ್ದವು. ಎರಡನೇ ಪ್ರಶ್ನೆ, ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು? ಉತ್ತರ, ಜೋಡಿ ಪಾರಿವಾಳಗಳು ಒಂದನ್ನೊಂದು ಅಗಲದೆ ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು. ಪ್ರಶ್ನೆ 3, ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು? ಸೊ ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಚೀತ್ಕರಿಸತೊಡಗಿದವು. ಪ್ರಶ್ನೆ 4, ಏನನ್ನು ತೊರೆದು ಬಾಳಬೇಕು ಅಂತ ಕೇಳಿದ್ದಾರೆ. ಸೊ ಬದುಕಿನಲ್ಲಿ ವ್ಯಾಮೋಹವನ್ನು ತೊರೆದು ಬಾಳಬೇಕು. ಮುಖ್ಯ ಪ್ರಶ್ನೆ ಆ, ಕೆಳಗಿನ ಪ್ರಶ್ನೆಗಳನ್ನು 3-4 ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಪಾರಿವಾಳಗಳ ಆನಂದಕ್ಕೆ ಕಾರಣವೇನು? ಉತ್ತರ, ದಟ್ಟ ಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊಟರೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದವು. ಅವು ಮರದ ಪೊಟರೆಯಲ್ಲಿ ಮೊಟ್ಟೆ ಇಟ್ಟವು. ಆ ಮೊಟ್ಟೆ ಎಡೆದು ಮರಿಗಳು ಹೊರಬಂದವು. ಆ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಪಾರಿವಾಳಗಳು ಆನಂದಿಸಿದವು ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಬೇಡ ಏನು ಮಾಡಿದನು? ಉತ್ತರ, ದಟ್ಟ ಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊಟರೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದವು. ಈ ಜೋಡಿ ಪಾರಿವಾಳಗಳು ತನ್ನ ಮುದ್ದು ಮರಿಗಳೊಡನೆ ಆನಂದದಿಂದ ಇದ್ದವು. ಬೇಡನು ಪಾರಿವಾಳಗಳನ್ನು ಹಿಡಿಯಲು ಬಲೆಯನ್ನು ಹರಡಿದನು. ಜೋಡಿ ಪಾರಿವಾಳಗಳು ಹಾಗೂ ಅದರ ಮರಿಗಳು ಆ ಬಲೆಗೆ ಸಿಲುಕಿದವು. ಆಗ ಆ ಬೇಡನು ಅವುಗಳನ್ನು ಹಿಡಿದುಕೊಂಡು ಹೋದನು. ಮುಖ್ಯ ಪ್ರಶ್ನೆ ಈ, ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಉತ್ತರ, ದಟ್ಟ ಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊಟರೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದವು. ಅವು ಒಂದೊಂದೊಂದು ಅಗಲಿರದೆ ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು. ಅವುಗಳ ಸಂಸಾರದಲ್ಲಿ ಸಂತೋಷವು ಮನೆ ಮಾಡಿತ್ತು. ಹೀಗಿರಲು ಆ ಜೋಡಿಗಳು ಮೊಟ್ಟೆನಿಟ್ಟು ಮರಿ ಮಾಡಿದವು. ಆ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಅವುಗಳ ಸಂತೋಷ ಇಮ್ಮಡಿಯಾಯಿತು. ಒಂದು ದಿನ ಬೇಡನೊಬ್ಬನು ಬಂದು ಪಾರಿವಾಳಗಳನ್ನು ಹಿಡಿಯಲು ಬಲೆಯನ್ನು ಹರಡಿದನು. ಪುಟ್ಟ ಮರಿಗಳು ಬೇಡನು ಹರಡಿದ ಬಲೆಗೆ ಸಿಲುಕಿದವು. ಹೊರಗೆ ಬರಲು ಚೀತ್ಕರಿಸತೊಡಗಿದವು. ಜೋಡಿ ಪಾರಿವಾಳಗಳು ಮನಸ್ಸಿನಲ್ಲಿ ಮೋಹವನ್ನು ತುಂಬಿಕೊಂಡು ಬೇಡನು ಬೀಸಿದ ಬಲೆಗೆ ಬಿದ್ದು ತಮ್ಮ ಪ್ರಾಣ ಕಳೆದುಕೊಂಡವು. ಇಲ್ಲಿ ಆ ಜೋಡಿ ಪಾರಿವಾಳಗಳು ಬೇಡನು ಬೀಸಿದ ಬಲೆಗೆ ಬಿದ್ದು ತಮ್ಮ ಪ್ರಾಣ ಕಳೆದುಕೊಂಡವು. ಇಲ್ಲಿ ಆ ಜೋಡಿ ಪಾರಿವಾಳಗಳು ದುಡುಕಿ ನಿರ್ಧಾರಕ್ಕೆ ಬಂದಿದ್ದು ತಪ್ಪಾಯಿತು. ಆ ಜೋಡಿ ಪಾರಿವಾಳಗಳು ಯೋಚಿಸಿ ನಿರ್ಧಾರಕ್ಕೆ ಬರಬೇಕಿತ್ತು. ಅಥವಾ ಆ ಜೋಡಿ ಪಾರಿವಾಳಗಳು ಕುರುಡು ವಾತ್ಸಲ್ಯಕ್ಕೆ ಒಳಗಾಗಬಾರದಿತ್ತು. ಆ ಮರಿಗಳನ್ನು ಬಿಡಿಸಲು ಪ್ರಯತ್ನಿಸಬೇಕಿತ್ತು. ವ್ಯಾಮೋಹಕ್ಕೆ ಒಳಗಾಗದೆ ಅವಸರದ ತೀರ್ಮಾನಕ್ಕೆ ಬರಬಾರದಿತ್ತು. ತಾಳ್ಮೆಯಿಂದ ಇಡೀ ಪರಿಸ್ಥಿತಿಯನ್ನು ಎದುರಿಸಬೇಕಿತ್ತು. ಮುಂದೆ ಬರಲಿರುವ ಸುಂದರ ಭವಿಷ್ಯವನ್ನು ಯೋಚಿಸಿಕೊಂಡು ಬಲೆಗೆ ಬೀಳದೆ ಇರಬಹುದಿತ್ತು ಅಂತ ಬರೆದ್ರೆ ಸಾಕು. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಪಾರಿವಾಳ ಪದ್ಯದ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರಿಬೇಕಾಗಿತ್ತು. ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ದಟ್ಟ ಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊಟರೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನವನ್ನು ನಡೆಸುತ್ತಿತ್ತು. ಅವು ಒಂದೊಂದೊಂದು ಅಗಲಿರದೆ ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು. ಅವುಗಳ ಸಂಸಾರದಲ್ಲಿ ಸಂತೋಷವು ಮನೆ ಮಾಡಿತ್ತು. ಹೀಗಿರಲು ಆ ಜೋಡಿಗಳು ಮೊಟ್ಟೆಯನ್ನಿಟ್ಟು ಮರಿ ಮಾಡಿದವು. ಆ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಅವುಗಳ ಸಂತೋಷ ಇಮ್ಮಡಿಯಾಯಿತು. ಒಂದು ದಿನ ಬೇಡನೊಬ್ಬನು ಬಂದು ಪಾರಿವಾಳಗಳನ್ನು ಹಿಡಿಯಲು ಬಲೆಯನ್ನು ಹರಡಿದನು.
ಪುಟ್ಟ ಮರಿಗಳು ಬೇಡನ್ನು ಹರಡಿದ ಬಲೆಗೆ ಸಿಲುಕಿದವು. ಹೊರಗೆ ಬರಲು ಚಿತ್ಕರಿಸತೊಡಗಿದವು. ಮರಿ ಪಾರಿವಾಳಗಳ ಪಾಡು ಕಂಡು ತಾಯಿ ಬಲೆಗೆ ಧುಮುಕಿತು. ಹೆಂಡತಿಯನ್ನು ಬಿಟ್ಟಿರಲಾರದೆ ಗಂಡು ಹಕ್ಕಿ ದುಃಖದಿಂದ ತಾನೇ ಬಂದು ಬಲೆಗೆ ಸಿಲುಕಿತು. ಈ ರೀತಿ ಕುರುಡು ವಾತ್ಸಲ್ಯದಿಂದ ವಿವೇಕ ಕಳೆದುಕೊಂಡು ಇಡೀ ಸಂಸಾರವೇ ಬಲೆಗೆ ಸಿಲುಕಿದವು. ಬಲೆಗೆ ಸಿಲುಕಿದ ಆ ಪಾರಿವಾಳಗಳನ್ನು ಹಸಿದ ಬೇಡನು ಹೊತ್ತುಕೊಂಡು ನಡೆದನು. ಬುದ್ಧಿಯನ್ನು ಮೋಹವು ಮುಸುಕಿದರೆ ಸರ್ವನಾಶವಾಗುತ್ತದೆ. ಆದುದರಿಂದ ವ್ಯಾಮೋಹವನ್ನು ತೊರೆದು ಬಾಳ್ವೆ ನಡೆಸಬೇಕು. ಜೀವನದ ಯಾವುದೇ ಸಂದರ್ಭದಲ್ಲೇ ಕೂಡ ತಾಳ್ಮೆಯಿಂದ ಸಹನೆಯಿಂದ ಪರಿಸ್ಥಿತಿಯನ್ನು ಎದುರಿಸಬೇಕು ಅಂತ ಬರೆದ್ರೆ ಸಾಕು. ಇದರ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಬೇಕು. ಮೊದಲ ವಾಕ್ಯ, ಒಳಗೆ ಬಂದಿತ್ತು ಬಳಿಗೆ ಬಿಕ್ಕಿ ಬಿಕ್ಕಿ ಅಂತ ಇದೆ. ಆಯ್ಕೆ: ಈ ವಾಕ್ಯವನ್ನು ಸೂರಂ ಯಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಕೃತಿಯಿಂದ ಆಯ್ದ ಪಾರಿವಾಳ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಪಾರಿವಾಳಗಳನ್ನು ಹಿಡಿಯಲು ಬೇಡನು ಹರಡಿದ ಬಲೆಗೆ ಮರಿ ಹಕ್ಕಿಗಳು ಸಿಲುಕಿದವು. ಮರಿ ಪಾರಿವಾಳಗಳ ಪಾಡು ಕಂಡು ತಾಯಿ ಹಕ್ಕಿಯು ಬಲೆಗೆ ಧುಮುಕಿತು. ಹೆಂಡತಿಯನ್ನು ಅಗಲಿರದ ಗಂಡು ಹಕ್ಕಿ ಕೂಡ ದುಃಖದಿಂದ ಬಲೆಗೆ ಬಿದ್ದಿತು ಎಂದು ಹೇಳೋ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳ್ತಾನೆ. ಸ್ವಾರಸ್ಯ: ಈ ಮಾತಿನಲ್ಲಿ ಪಾರಿವಾಳಗಳ ಅನ್ಯೋನ್ಯ ಪ್ರೀತಿ ವ್ಯಕ್ತಗೊಂಡಿದ್ದರ ಜೊತೆಗೆ ಗಂಡು ಪಾರಿವಾಳ ಕುರುಡು ವಾತ್ಸಲ್ಯವು ಅಭಿವ್ಯಕ್ತಗೊಂಡಿದೆ ಅಂತ ಬರೆದ್ರೆ ಸಾಕು. ಇನ್ನು ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಆಯ್ಕೆ: ಈ ವಾಕ್ಯವನ್ನು ಸೂರಂ ಯಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಕೃತಿಯಿಂದ ಆಯ್ದ ಪಾರಿವಾಳ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದ ಪಾರಿವಾಳಗಳ ಸಂಸಾರ ಕುರುಡು ವಾತ್ಸಲ್ಯದಿಂದ ಬೇಡ ಬೀಸಿದ ಬಲೆಗೆ ಬೀಳುತ್ತದೆ. ಆ ಸಂದರ್ಭದಲ್ಲಿ ಕವಿಗಳು ಜೀವನದಲ್ಲಿ ಮೋಹಕ್ಕೆ ಒಳಗಾದಾಗ ಅದು ನಮ್ಮನ್ನು ಸರ್ವನಾಶದೊಳಗೆ ಕೊಂಡೊಯ್ಯುತ್ತದೆ ಎಂದು ಹೇಳುತ್ತಾರೆ. ಸ್ವಾರಸ್ಯ: ಈ ಮಾತಿನಲ್ಲಿ ವ್ಯಾಮೋಹವನ್ನು ತೊರೆದು ಬಾಳಬೇಕು, ಮೋಹಕ್ಕೆ ಒಳಗಾಗಬಾರದು ಎಂಬ ಕವಿಯ ಎಚ್ಚರಿಕೆಯ ಭಾವ ವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು. ಭಾಷಾ ಚಟುವಟಿಕೆ: ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ಅಲಂಕಾರವನ್ನು ಗುರುತಿಸಿ ಲಕ್ಷಣದೊಂದಿಗೆ ಸಮನ್ವಯ ಮಾಡಿ. ಅಲಂಕಾರ, ಉಪಮಾಲಂಕಾರ. ಲಕ್ಷಣ: ಎರಡು ವಸ್ತುಗಳಿಗೆ ಇರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದನ್ನು ಉಪಮಾಲಂಕಾರ ಅಂತ ಕರಿತೀವಿ. ಉಪಮೇಯ: ಬಾನಿನಲ್ಲಿನ ಗಾಳಿಪಟಗಳು. ಉಪಮಾನ: ಹಕ್ಕಿಗಳು. ಉಪಮಾವಾಚಕ: ಅಂತೆ, ಸಮಾನ ಧರ್ಮ, ಹಾರಾಡುವುದು. ಸಮನ್ವಯ: ಉಪಮೇಯವಾದ ಬಾನಿನಲ್ಲಿನ ಗಾಳಿಪಟಗಳನ್ನು ಉಪಮಾನವಾದ ಹಕ್ಕಿಗಳಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯ ಉಪಮಾಲಂಕಾರಕ್ಕೆ ಉದಾಹರಣೆ ಆಗಿದೆ. ಪದ್ಯಪಾಠ ಪೂರ್ಣ ಮಾಡಬೇಕು. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹುಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಇನ್ನು ಸೆಕೆಂಡ್ ಇದೆ, ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಅಗಲಿರವು ಒಂದನ್ನೊಂದು ಹಿಗ್ಗು ತುಂಬಿತ ಹೊದರಿನಲ್ಲಿ ಬಂದು ಅಂತ ಇದೆ. ಇಷ್ಟಿತ್ತು ಈ ಒಂದು ಪದ್ಯಪಾಠದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.